ಹಾಯ್ ಹಲೋ ನಮಸ್ತೆ. ಅನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನಾನು ಹೇಳಿದ್ದೀನಿ ನಿಮಗೆ ಮೊದಲೇ, ಈಗ ಡೈಲಿ ನಾನು ಕಾಫಿ ಟೀ ಬಿಟ್ಟಿದ್ದೀನಿ, ಒಂದೊಂದು ಡೈಲಿ ಕಷಾಯವನ್ನು ಕುಡಿತಾ ಇದ್ದೀನಿ. ವೆರೈಟಿ ಕಷಾಯ, ಒಂದೇ ಕಷಾಯ ಮಾಡಲ್ಲ, ನಾನು ದಿನವೂ ಬೇರೆ ಬೇರೆ ಕಷಾಯವನ್ನು ಮಾಡ್ತಾಯಿದ್ದೀನಿ. ಅಂದರೆ ಮನೇಲಿರುವ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ನಾನು ಕಷಾಯವನ್ನು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವತ್ತು ಮಾಡ್ತಿರೋ ಕಷಾಯ ಮೆಂತ್ಯ ಕಾಳಿನ ಕಷಾಯ. ಮೆಂತ್ಯದ ಕಷಾಯವನ್ನು ಹೇಗೆ ಮಾಡಬೇಕು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ 2 ಗ್ಲಾಸ್ ನೀರನ್ನು ಕುದಿಯಕ್ಕಿಟ್ಟಿದ್ದೀನಿ. ನೀರು ಕುದಿ ಬರಲಿ. ಮೆಂತ್ಯಕಾಳನ್ನು ಒಂದು 2.5 ಸ್ಪೂನ್ ಮೆಂತ್ಯಕಾಳು ತೊಗೊಂಡಿದ್ದೀನಿ. ನಾನು ಮೆಂತ್ಯಕಾಳನ್ನು ಕೆಂಪಗಾಗುವವರೆಗೂ ಹುರಿದಿದ್ದೀನಿ. ಹುರಿದು ಇದನ್ನ ಪೌಡ್ರ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಬೆಲ್ಲ, ಸ್ವಲ್ಪ ಹಾಲು, ಇದನ್ನು ಯೂಸ್ ಮಾಡಿಕೊಂಡು ಮೆಂತ್ಯದ ಕಷಾಯವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 2 ಗ್ಲಾಸ್ ನೀರು ಕುದಿ ಬರಲಿ. ಮೆಂತ್ಯಕಾಳನ್ನು ಹುರಿದಿಟ್ಕೊಂಡಿದ್ದೀನಿ, ಇದನ್ನ ಪೌಡ್ರ್ ಮಾಡ್ಕೊತೀನಿ. ಮೆಂತ್ಯಕಾಳು ಕೂಡ ನಮ್ಮ ಹೆಲ್ತಿಗೆ ಒಳ್ಳೆಯದು. ಶುಗರಿಗಂತೂ ರಾಮಬಾಣ, ಶುಗರ್ ಇದ್ದವ್ರಿಗೆ ರಾಮಬಾಣ ಇದು. ನಾನು ಬೆಲ್ಲ ಹಾಕೋತೀನಿ, ಇದನ್ನು ಪೌಡ್ರ್ ಮಾಡ್ಕೊತೀನಿ. ಮೆಂತ್ಯಕಾಳನ್ನು ಪೌಡ್ರ್ ಮಾಡ್ಕೊತೀನಿ. ಮೆಂತ್ಯಕಾಳನ್ನ ಪೌಡ್ರ್ ಮಾಡಿಕೊಂಡು ಈ ಪಾತ್ರೆಗೆ ಹಾಕ್ತೀನಿ. ಇದು ಚೆನ್ನಾಗಿ ಕುದೀಲಿ. ಈಗ ಕಾಫಿ ಟೀ ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ. ಯಾವುದಾದ್ರು ಒಂದು ಕಷಾಯ ನಾವು ಮಾಡ್ಕೊಂಡು ಕುಡಿದ್ರೆ ಅದು ನಮ್ಮ ದೇಹಕ್ಕೆ ಒಳ್ಳೆಯದು. ಹಾಗಾಗಿ ಪ್ರತಿನಿತ್ಯನೂ ಒಂದು ಕಷಾಯ ನಾನು ಮಾಡ್ತಾಯಿದ್ದೀನಿ. ಅದನ್ನೇ ಇವಾಗ ನಿಮಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಕಷಾಯ ಅಂತೂ ಶುಗರ್ ಇದ್ದರಿಗಂತೂ ರಾಮಬಾಣ ಇದ್ದು ಅವರು ಕುಡಿಬೋದು. ಬೆಲ್ಲ ಬೇಡ ಅಂತಂದರೆ ಕೆಲವರು ಜೇನುತುಪ್ಪ ಹಾಕ್ಕೊಂಡು ಬರೀ ಇದಷ್ಟೇ ಮೆಂತ್ಯ ಪೌಡ್ರು ಮತ್ತು ನೀರನ್ನು ಕುದಿಸ್ಕೊಂಡು ಕುಡಿಯುವಾಗ ಜೇನುತುಪ್ಪವನ್ನು ಹಾಕೋತಾರೆ. ನಾನು ಜೇನುತುಪ್ಪ ಹಾಕಿಲ್ಲ, ಇದಕ್ಕೆ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ. ಇದು ಚೆನ್ನಾಗಿ ಕುದೀಲಿ. ಈಗ ತುಳಸಿ ಕಷಾಯ ಇರ್ಬೋದು, ವೀಳ್ಯದೆಲೆ ಕಷಾಯ ಇರ್ಬೋದು, ಶುಂಠಿ ಕಷಾಯ, ಮೆಣಸಿಂದು ಎಲ್ಲವನ್ನು ನಾನು ತೋರಿಸಿದ್ದೀನಿ. ಎಲ್ಲವನ್ನೂ ಒಂದೊಂದು ಸಾರಿ ನೀವು ಮನೇಲಿ ಟ್ರೈ ಮಾಡಿರಿ, ಭಾಳ ರುಚಿಯಾಗುತ್ತೆ. ನಾನು ಈಗ ಕುಡಿತಾ ಇದ್ದೀನಲ್ಲ, ಡೈಲಿ ಕುಡಿತಾ ಇದ್ದೀನಿ. ಮಂದಾಗಿ ಇನ್ನೂ ಸ್ವಲ್ಪ ಬೇಕು ಅನಿಸುತ್ತೆ. ಆ ರೀತಿಯಲ್ಲಿ ನಮಗೆ ಕಷಾಯಗಳು ಇರ್ತವೆ. ಮಳೆಗಾಲ ಚಳಿಗಾಲದಾಗಂತೂ ಕಷಾಯವನ್ನು ನಾವು ಕುಡಿದ್ರೆ ಹೆಲ್ತ್ ಕೂಡ ನಮ್ಮದು ಚೆನ್ನಾಗಿರುತ್ತೆ. ಯಾವುದೇ ಶೀತ, ಕೆಮ್ಮು, ಜ್ವರ, ನೆಗಡಿ ಯಾವುದು ಕೂಡ ನಮ್ಮ ಹತ್ರನೇ ಸುಳಿಯೋದಿಲ್ಲ. ಈಗಂತೂ ಕ್ಲೈಮೇಟ್ ಕೂಲಾಗಿದೆ. ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಗಿದೆ. ಈಗ ಎಲ್ಲ ಕಡೆ ಮಳೆ ಇದೆ. ಹಾಗಾಗಿ ಡೈಲಿ ಕಷಾಯ ಮಾಡ್ತಾಯಿದ್ದೀವಿ. ನಮ್ಮನೆ ಎಲ್ಲರೂ ನಾವು ಈಗ ಸಾಯಂಕಾಲ, ಬೆಳಗ್ಗೆ ಎಲ್ಲ ಸಾಯಂಕಾಲ ಕಷಾಯನ ಕುಡಿತಾಯಿದ್ದೀವಿ. ಅದಕ್ಕೆ ಆ ರೆಸಿಪಿನೇ ನಿಮ್ಗೆ ಹಾಕೋಣ ಅಂತ ಇದನ್ನೇ ಮಾಡೋಣ ಇವತ್ತು ನಿಮಗೆ ಹಾಕ್ತಾಯಿದ್ದೀನಿ. ಇದೇ ಮೆಂತ್ಯಕಾಳನ್ನು ಕೆಂಪಾಗಿ ಹುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. 2 ಗ್ಲಾಸ್ ನೀರಿಗೆ ಚೆನ್ನಾಗಿ ಕುದಿ ಬರಲಿ. ಕಷಾಯ ಅಂತಂದರೆ ಕುದಿಯೋದೇ ಇಂಪಾರ್ಟೆಂಟು. ಇದು ಫಸ್ಟು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ನಾನು ಅರ್ಧ ಲೋಟ ಹಾಲು ಹಾಕ್ಕೊಂಡು ಅದನ್ನು ಸರ್ವ್ ಮಾಡೋಕ್ಕೆ ಶೋಧಿಸ್ಕೊತೀನಿ. ಇನ್ನೊಂದು 2 ಮಿನಿಟ್ಸ್ ಕುದಿಲಿ ಇದು.
ನೋಡಿರಿ ಕುದೀತಾ ಇದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಕುದೀಲಿ, 1 ಮಿನಿಟ್ಸು. ಕೆಲವರು ಹಾಲು ಸದಕ್ಕೆ ಬೆರೆಸೋದಕ್ಕೆ ಹಾಲು ಇಲ್ದಂಗೆ ಕುಡಿತಾರೆ. ನಾನು ಎಲ್ಲ ಕಷಾಯಕ್ಕೂ ಹಾಲು ಹಾಕೊಂಡೇ ಕುಡಿತೀನಿ. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ, ಹಾಗಾಗಿ ಹಾಲು ಮಿಕ್ಸ್ ಮಾಡ್ತೀನಿ ನಾನು. ಸಾಕು, ಈಗ ಕುದ್ದಿದೆ. ಆಫ್ ಮಾಡ್ತೀನಿ. ಆಫ್ ಮಾಡಿ ಹಾಲು ಬೆರೆಸ್ಕೊತೀನಿ ಇದಕ್ಕೆ. ಇದನ್ನು ಸರ್ವ್ ಮಾಡೋಕ್ಕೆ ಶೋಧಿಸ್ಕೊತೀನಿ. ನೋಡಿ, ಮೆಂತ್ಯ ಕಾಳಿನ ಕಷಾಯ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ, ಇದು ಹೆಲ್ದಿ ಡ್ರಿಂಕ್ಸ್, ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದಿದು. ಆರೋಗ್ಯಕ್ಕೆ ಕೂಡ ನಮ್ಮ ಮೆಂತ್ಯ ಕಾಳುಗಳು ಬೇಕು. ಇದು ಮಾಡುವ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರೈಬೇ ನನಗೆ ಮೋಟಿವ್ ಇದ್ದ ಹಾಗಾಗಿ ಡೈಲಿ ಒಂದು ಕಷಾಯವನ್ನು ಹಾಕ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೊಸ ಯೂಟ್ಯೂಬ್ ಚಾನಲ್ ಮಾಡಿರೋದು ನಾನು, ಹಾಗಾಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.